Good morning, students. I think everyone is fine with health. All right. So again, coming back to chapter that is food and nutrition. Chapter number 5, food and nutrition. Okay. In the previous video, I think in the previous class, you have got exercise of this food and nutrition. All right. ಸೊ ಒಂದು ಇದಕ್ಕಿಂತ ಮುಂಚೆ ಕ್ಲಾಸಲ್ಲಿ ಏನಾಗಿದೆ ನಿಮಗೆ ಈ ಒಂದು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಚಾಪ್ಟರ್ದು ಎಕ್ಸಸೈಸ್ ಬಂದಿರ್ತದೆ ರೈಟ್. ನಮಗೆ ಇನ್ನೇನು ಉಳಿದಿರೋದು ಲಾಸ್ಟ್ ಪೇಜ್ ಇದೆ, ಹೀಗಾಗಿ ನಿಮಗೆ ಎಕ್ಸಸೈಸ್ ಅಡ್ವಾನ್ಸ್ ಕಳಿಸಿತ್ತು ರೈಟ್. ಸೊ ನಾವು ವಿಲ್ ಕಂಪ್ಲೀಟ್ ವಾಟ್ ಈಸ್ ಲೆಫ್ಟ್ ಇನ್ ದಿಸ್ ಚಾಪ್ಟರ್. ಸೊ ಏನು ನೋಡಿದ್ವಿ, ಥಿಂಗ್ಸ್ ವಿ ಶುಡ್ ರಿಮೆಂಬರ್ ವೈಲ್ ಈಟಿಂಗ್ ಕುಕ್ಡ್ ಫುಡ್. ಸೊ ಏನೊಂದು ಬೇಯಿಸಿದ ಆಹಾರ ಇರ್ತದೆ ಅದನ್ನು ತಿನ್ನಬೇಕಾದ್ರೆ ನಾವು ಏನು ಒಂದು ಮನದಲ್ಲಿ ಇಟ್ಕೋಬೇಕು ಏನಂತ ನೋಡಿದ್ವಿ, ಬಹಳಷ್ಟು ನೀರನ್ನು ಹಾಕಿ ಆಹಾರವನ್ನು ಬೇಯಿಸಬಾರದು. ಆ ಆಹಾರಕ್ಕೆ ಎಷ್ಟು ಅಮೌಂಟ್ ಆಫ್ ವಾಟರ್ ಬೇಕಾಗಿರ್ತದೆ ಅಷ್ಟೇ ನೀರನ್ನು ನಾವು ಹಾಕಿ ಆಹಾರವನ್ನು ಬೇಯಿಸಬೇಕು. ಎರಡನೇದು, ಯಾವಾಗ ನಾವು ವೆಜಿಟೇಬಲ್ಸ್ನ ಅದೆಲ್ಲ ಕಟ್ ಮಾಡಿರ್ತೀವಿ ಅವಾಗ ಅದನ್ನು ವಾಶ್ ಮಾಡಬಾರ್ದು. ಸೊ ಇನ್ ಕೇಸ್ ನಾವು ವೆಜಿಟೇಬಲ್ಸನ್ನು ವಾಶ್ ಮಾಡಬೇಕಾಗಿತ್ತು ಅಂದರೆ ಅದನ್ನು ನಾವು ಏನು ತಂದಿರ್ತೀವಲ್ಲ ಅವಾಗೇ ವಾಶ್ ಮಾಡಬೇಕು. ಅದು ತಂದು ಆಮೇಲೆ ನಾವು ಕಟ್ ಮಾಡಿದ್ದು ಅದನ್ನು ವಾಶ್ ಮಾಡಬಾರ್ದು. ಹಂಗೆ ಮಾಡೋದ್ರಿಂದ ಏನಾಗ್ತದೆ, ಅದರಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಹೋಗಿಬಿಡ್ತಾವು. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಲಾಸ್ಟ್ ಪಾಯಿಂಟ್ ಅದರಲ್ಲಿ ಏನಪ್ಪ ಅಂದ್ರೆ, ವಿ ಶುಡ್ ನಾಟ್ ಓವರ್ ಕುಕ್ ದ ಫುಡ್. ಸೊ ಏನು ಮಾಡಬೇಕು, ವಿ ಶುಡ್ ನಾಟ್ ಓವರ್ ಕುಕ್ ದ ಫುಡ್. ಆಹಾರವನ್ನು ಮತ್ತೆ ಮತ್ತೆ ಬೇಯಿಸಲಿಕ್ಕೆ ಹೋಗಬಾರದು. ಓವರ್ ಕುಕಿಂಗ್ ಕ್ಯಾನ್ ಡೆಸ್ಟ್ರಾಯ್ ದ ನ್ಯೂಟ್ರಿಯೆಂಟ್ಸ್ ಇನ್ ದ ಫುಡ್. ಸೊ ಅದಕ್ಕೆ ನಾವು ಪದೇ ಪದೇ ಆಹಾರವನ್ನು ಬೇಯಿಸಬಾರದು ಅಂದರೆ, ಬೇಯಿಸಿದ್ದ ಆಹಾರವನ್ನು ಮರಳಿ ಮತ್ತೆ ಬೇಯಿಸಕ್ಕೆ ಹೋಗಬಾರ್ದು. ಹಾಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಆ ಒಂದು ಆಹಾರದಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಏನಾಗ್ಬಿಡ್ತದೆ, ಡೆಸ್ಟ್ರಾಯ್ ಆಗಿಬಿಡ್ತದೆ, ಹೀಟಿಗೆ ಅವೆಲ್ಲ ಹಾಳಾಗಿಬಿಡ್ತದೆ. ಸೊ ಏನು ಒಂದು ಸಾರಿ ನಾವು ಕುಕ್ ಮಾಡಿರ್ತೀವಿ ಅದನ್ನೇ ಮುಗೀತು, ಹೊಳ್ಳಿ ಅದನ್ನು ಇನ್ನೊಮ್ಮೆ ಕುಕ್ ಮಾಡಲಿಕ್ಕೆ ಹೋಗಬಾರ್ದು ಅಥವಾ ಬೇಯಿಸಲಿಕ್ಕೆ ಹೋಗಬಾರ್ದು ರೈಟ್. ದೀಸ್ ಆರ್ ದ ಥಿಂಗ್ಸ್ ವಿ ಶುಡ್ ರಿಮೆಂಬರ್ ವೆನ್ ವಿ ಆರ್ ಈಟಿಂಗ್ ದ ಕುಕ್ಡ್ ಫುಡ್. ನೌ there are few points we should remember while eating the food. General points. While eating food, ಆಹಾರವನ್ನು ನಾವೇನು ತಿಂತಾ ಇರ್ತೀವಲ್ಲ ಅವಾಗ ನಾವು ಏನು ಮಾಡಬೇಕು, ವಾಟ್ ವಿ ಶುಡ್ ರಿಮೆಂಬರ್ ವೈಲ್ ಈಟಿಂಗ್ ದ ಫುಡ್. ಫಸ್ಟ್ ಒನ್, ವಿ ಮಸ್ಟ್ ನಾಟ್ ಈಟ್ ಸ್ಪಾಯ್ಲ್ಡ್ ಫುಡ್. ಸೊ ಮೊದಲನೇದಾಗಿ ಏನು, ಡು ನಾಟ್ ಈಟ್ ಸ್ಪಾಯ್ಲ್ಡ್ ಫುಡ್. ಏನು ಆಹಾರ ಹಳಿಸಿರ್ತದ ಅಥವಾ ಆಹಾರ ಕೆಟ್ಟಿರ್ತದ, ಸೊ ಅಂಥ ಆಹಾರವನ್ನು ನಾವೇನು ಮಾಡಬಾರ್ದು, ತಿನ್ನಲಿಕ್ಕೆ ಹೋಗಬಾರ್ದು. ಎದಕ್ಕಪ್ಪ ಅಂದ್ರೆ ಅದರೊಳಗೆ ಸ್ವಲ್ಪ ಮೈಕ್ರೋ ಆರ್ಗನಿಸಮ್ಸ್ ಇರ್ತವೆ. ವಿ ಮಸ್ಟ್ ನಾಟ್ ಈಟ್ ಸ್ಪಾಯ್ಲ್ಡ್ ಫುಡ್. ಸ್ಪಾಯ್ಲ್ಡ್ ಫುಡ್ ಹ್ಯಾಸ್ ಸಮ್ ಬ್ಯಾಡ್ ಮೈಕ್ರೋಬ್ಸ್ ಇನ್ ಇಟ್. ಸೊ ಎದಕ್ಕೆ ನಾವು ಹಳಿಸಿದ ಆಹಾರವನ್ನು ತಿನ್ನಬಾರ್ದು ಅಥವಾ ಕೆಟ್ಟಿರ್ತದ ಅಂತ ಹೇಳ್ತಿರ್ತಾರಲ್ಲ, ಅಂಥ ಆಹಾರವನ್ನು ನಾವು ಎದಕ್ಕೆ ತಿನ್ನಬಾರ್ದು ಅಂದ್ರೆ, ಆ ಒಂದು ಕೆಟ್ಟಿರ್ತಕ್ಕಂಥ ಅಥವಾ ಹಳಿಸಿರ್ತಕ್ಕಂಥ ಆಹಾರದಲ್ಲಿ ಬೇಡವಾದ ಮೈಕ್ರೋ ಆರ್ಗನಿಸಮ್ಸ್ ಇರ್ತಾವು ರೈಟ್. ಅದರಿಂದ ನಮಗೆ ಹಾರ್ಮ್ ಆಗುವ ಒಂದು ಸಂಭವ ಇರ್ತದೆ. ಸೊ ಅದಕ್ಕೆ ಏನು ಮಾಡಬಾರ್ದು, ವಿ ಶುಡ್ ನಾಟ್ ಈಟ್ ಸ್ಪಾಯ್ಲ್ಡ್ ಫುಡ್. ದೆನ್ ವಿ ಶುಡ್ ಈಟ್ ಫುಡ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಈಟ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಏನು ಮಾಡಬೇಕಂದ್ರೆ, ನಾವು ಕರೆಕ್ಟ್ ಪದ್ಧತಿಯ ಪ್ರಕಾರ ಯಾವ ಸಮಯಕ್ಕೆ ಏನು ಆಹಾರ ತಿನ್ನಬೇಕಾಗಿರ್ತದೆ ಆ ಸಮಯಕ್ಕೆ ನಾವು ಆಹಾರವನ್ನು ತಿನ್ನಬೇಕು ರೈಟ್. ಸೊ ಈ ಸದ್ ಒಮ್ಮೆ ತಿನ್ನೋದು, ಮಧ್ಯಾಹ್ನ ಬಿಡೋದು, ಒಮ್ಮೆ ರಾತ್ರಿ ಉಣ್ಣೋದು, ಹಂಗೆ ಮಾಡಬಾರ್ದು ರೈಟ್. ಬೆಳಗ್ಗೆ ಟೈಮಿಗೆ ಏನು ತಿನ್ನಬೇಕು, ಬೆಳಗ್ಗೆ ಸಮಯಕ್ಕೆ ಕರೆಕ್ಟಾಗಿ ತಿನ್ನಬೇಕು. ಆಮೇಲೆ ಮಧ್ಯಾಹ್ನದ ಸಮಯಕ್ಕೆ ಏನು ಆಹಾರವನ್ನು ತಗೋಬೇಕು ಆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೆಗೆಯಬೇಕು. ಹಾಗೂ ರಾತ್ರಿನೂ ಏನು ಮಾಡಬೇಕು, ಯಾವ ಸಮಯಕ್ಕೊಂದು ಆಹಾರ ತಗೋಬೇಕಾಗಿರ್ತದೆ ಅದೇ ಸಮಯಕ್ಕೆ ತಗೋಬೇಕಾಗ್ತದೆ.
ಅದಕ್ಕಿಂತ ಪೂರ್ವದಲ್ಲಿ ಅಥವಾ ಅದರ ನಂತರ ತೆಗೆದುಕೊಳ್ಳೋದ್ರಿಂದ ಬಾಡಿ ಏನಾಗ್ತದೆ, ಸ್ವಲ್ಪ ಹೈಡ್ರೇಷನ್ ಆಗ್ತಾ ಇರ್ತದೆ, ರೈಟ್. ದೆನ್ ವಿ ಶುಡ್ ನಾಟ್ ಈಟ್ ಜಂಕ್ ಫುಡ್ ಆನ್ ಅ ರೆಗ್ಯುಲರ್ ಬೇಸಿಸ್. ಡು ನಾಟ್ ಈಟ್ junk food at a regular basis. ನಾವೇನು ಜಂಕ್ ಫುಡ್ ಅಂತಂದು ಮುಂಚೆ ನೋಡಿದ್ವಿ, ಆ ಜಂಕ್ ಫುಡ್ಡನ್ನ ರೆಗ್ಯುಲರ್ ಆಗಿ ತಿನ್ನುವ ಒಂದು ಅಭ್ಯಾಸವನ್ನು ನಾವು ಇಟ್ಟುಕೋಬಾರದು, ರೈಟ್. ಸೊ ಯಾವಾಗರ ಟೇಸ್ಟಿಗೆ ಬೇಕಾದ್ರಷ್ಟೇ ಆ ಒಂದು ಜಂಕ್ ಫುಡ್ಡನ್ನು ತಿನ್ನಬೇಕು, ಬಟ್ ದಿನಾಲೂ ಅದೇ ಜಂಕ್ ಫುಡ್ಡನ್ನು ತಿನ್ನಲಿಕ್ಕೆ ಹೋಗಬಾರ್ದು, right. Then the next one, we must put a lid on the food if we are keeping it aside for later use. ಈಗ ನಾವು ಯಾವುದೇ ಒಂದು ಆಹಾರವನ್ನು ತಿಂತಾ ಇದ್ದೀವಿ ಅಥವಾ ಅದನ್ನು ಆಮೇಲೆ ತಿನ್ನಬೇಕಂತಂದು ವಿಚಾರ ಮಾಡಿದರೆ ಆ ಆಹಾರ ಪದಾರ್ಥದ ಮೇಲೆ ನಾವು ಏನಾದರೂ ಒಂದು ಮುಚ್ಚಬೇಕಾಗ್ತದೆ, ಇರ್ಲಿಕ್ಕೆ ಅವು ಇವು ಬಂದು ಅದ್ರ ಮೇಲೆ ಕುಂದಿರ್ತಾವು, ಹೀಗಾಗಿ ನಮಗೆ ಫುಡ್ ಪಾಯ್ಸನಿಂಗ್ ಆಗೋ ಸಂಭವ ಇರ್ತದೆ. ಸೊ ಇನ್ ಕೇಸ್ ನಾವು ಫುಡ್ಡನ್ನು ತಿಂತಾ ಇಲ್ಲ, ಆ ಫುಡ್ ಮೇಲೆ ಏನು ಮಾಡಬೇಕು, ನಾವು ಒಂದು ಕವರ್ ಮಾಡಬೇಕು, ಆ ಫುಡ್ಡಿಗೆ ಒಂದೇನಾದರೂ ನಾವು ಮುಚ್ಚಿಡಬೇಕು, ರೈಟ್. ಸೊ ಇಫ್ ಯು ಹ್ಯಾವ್ ಟು ಕೀಪ್ ಫುಡ್ ಫಾರ್ ಲೇಟರ್ ಯೂಸ್, ವಿ ಮಸ್ಟ್ ಸಿ ದಟ್ ದ ಫುಡ್ ಡಸ್ ನಾಟ್ ಗೆಟ್ ಸ್ಪಾಯ್ಲ್ಡ್. ಓಕೆ ಸರ್, ನಾವು ಆಮೇಲೆ ತಿನ್ಬೇಕಂತ ತಂದು ಆ ಆಹಾರಕ್ಕೆ ನಾವು ಮುಚ್ಚಿಟ್ಟಿರ್ತೀವಿ, ಬಟ್ ಆ ಮುಚ್ಚಿಡೋಕ್ಕಿಂತ ಪೂರ್ವದಲ್ಲಿ ಏನು ವಿಚಾರ ಮಾಡ್ಬೇಕಂದ್ರೆ, ಅದು ಮುಚ್ಚಿಟ್ಟು ಆಮೇಲೆ ಯೂಸ್ ಮಾಡ್ತೀವಿ, ಆಮೇಲೆ ತಿಂತಾ ಇದ್ದೀವಿ ಅಂದ್ರೆ ಅದು ಕೆಡ್ತದೋ ಇಲ್ಲೋ ಅದನ್ನು ವಿಚಾರ ಮಾಡೋದು, ರೈಟ್. ಕೆಲವೊಂದಿಷ್ಟು ಆಹಾರ ಏನಾಗ್ತದ, ನಾವು ಬಹಳಷ್ಟು ಹೊತ್ತಿಟ್ಟರೆ ಅದು ಹಾಳಾಗ್ತಾ ಇರ್ತದೆ. ಸೊ ಅಂಥ ಆಹಾರವನ್ನು ನಾವು ಆಮೇಲೆ ಸೇವನೆ ಮಾಡಲಿಕ್ಕೆ ಆಗುವುದಿಲ್ಲ, ರೈಟ್. ಸೊ ದೀಸ್ ಆರ್ ಫ್ಯೂ ಜನರಲ್ ಪಾಯಿಂಟ್ಸ್ ವೇರ್ ಯು ಹ್ಯಾವ್ ಟು ರಿಮೆಂಬರ್ ವೈಲ್ ಈಟಿಂಗ್. ಸೊ ಡು ನಾಟ್ ಈಟ್ ಸ್ಪಾಯ್ಲ್ಡ್ ಫುಡ್, ದೆನ್ ಕೀಪ್ ಈಟಿಂಗ್ at regular intervals of time. Do not eat junk foods, and in case if you are keeping food aside for later use, then you have to cover that food by a lid, right. This is about few points which you have to remember while eating. Then the next will come to last point, preservation of food. Preservation of food. So preservation ಅಂದ್ರೆ ಏನು? ಆಹಾರವನ್ನು ಕಾಯ್ದಿರಿಸುವುದು, ಆಹಾರವನ್ನು ಬಹಳಷ್ಟು ಬಾಳಿಕೆ ಬರಲಿ ಅಂತ ತಂದು ನಾವು ಅದನ್ನು ಸ್ಟೋರ್ ಮಾಡೋದು, ಅದಕ್ಕೆ ನಾವು ಪ್ರಿಸರ್ವೇಷನ್ ಅಂತ ಕರಿತೀವಿ. ಓಕೆ, ವಿ ಸಮ್ಟೈಮ್ಸ್ ನೀಡ್ ಟು ಕೀಪ್ ಫುಡ್ ಫಾರ್ ಅ ಲಾಂಗರ್ ಟೈಮ್. ಏನಾಗ್ತದೆ, ಕೆಲವೊಂದು ಸಾರಿ ನಾವು ಆಹಾರವನ್ನು ಬಹಳಷ್ಟು ಸಮಯದವರೆಗೆ ಇಡಬೇಕಾಗ್ತದೆ. If we do not keep the food properly, it will get spoiled. ನಾವು ಆಗಲೇ ಹೇಳಿದ್ವಿ ಏನು, ಇನ್ ಕೇಸ್ ನಾವು ಅದನ್ನು ಆಮೇಲೆ ತಿಂತೀನಿ ಅಂದ್ರೆ ಅದಕ್ಕೆ ನಾವು ಕವರ್ ಮಾಡಿ ಇಡಬೇಕು, ರೈಟ್. ಅದನ್ನು ಕವರ್ ಮಾಡಿ ಇಡಲಿಲ್ಲ ಅಂದ್ರೆ ಅದು ಜಲ್ದಿ ಆ ಆಹಾರ ಏನಾಗ್ತದೆ, ಕೆಟ್ಟು ಹೋಗ್ಬಿಡ್ತದೆ, ರೈಟ್. ಓಕೆ, ಸೊ ದ ಪ್ರಾಸೆಸ್ ಆಫ್ ಟ್ರೀಟಿಂಗ್ ಫುಡ್ ಟು ಸ್ಟಾಪ್ ಆರ್ ಸ್ಲೋ ಡೌನ್ ದ ಫುಡ್ ಸ್ಪಾಯ್ಲೇಜ್ ಇಸ್ ಕಾಲ್ಡ್ ಫುಡ್ ಪ್ರಿಸರ್ವೇಷನ್. ಸೊ ಏನಾಗ್ತದೆ, ದ ಪ್ರಾಸೆಸ್ ಆಫ್ ಟ್ರೀಟಿಂಗ್ ಫುಡ್ ಟು ಸ್ಟಾಪ್ ಆರ್ ಸ್ಲೋ ಡೌನ್ ದ ಫುಡ್ ಸ್ಪಾಯ್ಲೇಜ್ ಅಂದ್ರೆ ಆಹಾರ ಕೆಡುವುದನ್ನು ನಾವು ನಿಂದ್ರಿಸುವುದು, ತಡೆ ಹಿಡಿಯುವುದು, ಅಥವಾ ಅದು ಆಹಾರ ಕೆಡುವುದ ಸಮಯವನ್ನು ಏನು ಮಾಡ್ತೀವಿ, ದೀರ್ಘವರೆಗೆ ಹೋಗಲಿ ಅಂತಂದು ನಾವು ಯೂಸ್ ಮಾಡ್ತೀವಿ. ಸೊ ಅಂಥ ಒಂದು ಪ್ರಾಸೆಸ್ಸಿಗೆ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ preservation of food. So the process of treating food, ಇದು ಒಂದು ಪ್ರಾಸೆಸ್. ಇದು ಇಲ್ಲೇನಾಗ್ತಾ ಇದೆ, ಆ್ಯಕ್ಚುಲಿ ಆ ಫುಡ್ಡನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಏನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಆ ಆಹಾರ ಹಾಳಾಗದೇ ಇರಲಿ, ಆ ಹಾಳಾಗುವುದನ್ನು ತಡೆ ಹಿಡಿಯುವುದು, ಅಥವಾ ಅದು ಹಾಳು ಆಗ್ತಾ ಇತ್ತು ಅಂದ್ರೆ ಅದನ್ನು ಇನ್ನೂ ಕೆಲವೊಂದಿಷ್ಟು ಸಮಯದ ನಂತರ ಅದು ಹಾಳಾಗಲಿ ಅಂತಂದೇನು ನಾವು ಒಂದು ಪ್ರಾಸೆಸ್ಸನ್ನು ಮಾಡ್ತೀವಿ, ಆ ಒಂದು ಪ್ರಾಸೆಸ್ಸಿಗೆ ನಾವು ಪ್ರಿಸರ್ವೇಷನ್ ಆಫ್ ಫುಡ್ ಅಂತ ಕರಿತೀವಿ. ಹಿಂಗೆ ಆಹಾರವನ್ನು ನಾವು ಪ್ರಿಸರ್ವ್ ಮಾಡೋದ್ರಿಂದ ಯೂಸ್ ಏನದ, ಪ್ರಿಸರ್ವೇಷನ್ ಆಫ್ ಫುಡ್ ಪ್ರಿವೆಂಟ್ಸ್ ದ ಗ್ರೋತ್ ಆಫ್ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್.
ಸೊ ಈ ಒಂದು ನಾವು ಪ್ರಿಸರ್ವೇಷನ್ ಮಾಡೋದ್ರಿಂದ ಏನಾಗ್ತದೆ ಆಹಾರವನ್ನು ಅಂದ್ರೆ ಅದು ಆಹಾರದಲ್ಲಿ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಬೆಳೆದೇ ಇರುವಂಗ ನೋಡ್ತೀವಲ್ಲ, ಅದೇ ಒಂದು ಪ್ರಿಸರ್ವೇಷನ್ ಆಫ್ ಫುಡ್ ಅದು. ಸೊ ಅದಕ್ಕೆ ನಾವು ಬಹಳಷ್ಟು ಮೆಥಡನ್ನು ಯೂಸ್ ಮಾಡ್ತೀವಿ. ಅದರೊಳಗೆ ಮೊದಲನೇದಾಗಿ ರೆಫ್ರಿಜರೇಟಿಂಗ್. ಸೊ ಈ ಒಂದು ರೆಫ್ರಿಜರೇಟಿಂಗ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನಾವು ಹಾಲನ್ನ ಕಾಸಿರ್ತೀವಿ, ಆ ಹಾಲು ಕೆಡದೇ ಇರಲಿ ಅಂತಂದು ಏನು ಮಾಡ್ತೀವಿ, ಅದನ್ನು ಒಯ್ದು ರೆಫ್ರಿಜರೇಟರ್ ಒಳಗೆ ಇಡ್ತೀವಿ. ಸರಿಯೋ ತಪ್ಪು? ಇಡ್ತಿರೋ ಇಲ್ಲೋ? ಓಕೆ, ದಟ್ ಈಸ್ ರೆಫ್ರಿಜರೇಟಿಂಗ್. ವಿ ಕ್ಯಾನ್ ಕೀಪ್ ದ ಕುಕ್ಡ್ ಆರ್ ಅನ್ಕುಕ್ಡ್ ಫುಡ್ ಇನ್ ದ ರೆಫ್ರಿಜರೇಟರ್. ಆ ಆಹಾರ ಬೇಯಿಸಿದ್ದರೆ ಇರಬಹುದು ಅಥವಾ ಬೇಯಿಸದೇ ಇರಬಹುದಂತ ಆಹಾರನೂ ಇರಬಹುದು. ಸೊ ಅದನ್ನ ಏನು ಮಾಡ್ತೀವಿ ನಾವು, ಸ್ಪಾಯಿಲ್ ಆಗದೇ ಇರಲಿ ಅಂತ ತಂದು ರೆಫ್ರಿಜರೇಟರ್ ಒಳಗೆ ಇಡ್ತೀವಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ರೆಫ್ರಿಜರೇಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಏನು, ಬಾಯ್ಲಿಂಗ್. ಸೊ ಹಾಲನ್ನು ನಾವು ಎದಕ್ಕೆ ಕಾಸ್ತೀವಿ, ಆ ಹಾಲು ಒಡಿದೇ ಇರಲಿ ಅಥವಾ ಕೆಡದೇ ಇರಲಿ ಅಂತಂದು ಹಾಲನ್ನು ಕಾಯಿಸ್ತೀವಿ, ರೈಟ್? ಸೊ ಬಾಯ್ಲಿಂಗ್ ಈಸ್ ಅನದರ್ ವೇ ಆಫ್ ಪ್ರಿಸರ್ವಿಂಗ್ ಫುಡ್. ಬಾಯ್ಲ್ಡ್ ಮಿಲ್ಕ್ ಕ್ಯಾನ್ ಬಿ ಕೆಪ್ಟ್ ಫಾರ್ ಲಾಂಗರ್ ಟೈಮ್. ಸೊ ಏನು ನಾವು ಹಾಲನ್ನು ಕಾಸಿರ್ತೀವಲ್ಲ, ಅದನ್ನ ದೀರ್ಘ ಸಮಯದವರೆಗೆ ನಾವು ಅದನ್ನ ಇಡಬಹುದು, ಅಂದ್ರೆ ಅದು ಕೆಡಂಗಿಲ್ಲ ಅಂತ ಅರ್ಥ. ದೀರ್ಘ ಸಮಯದವರೆಗೆ ಯಾವಾಗ, ಆ ಹಾಲನ್ನು ನಾವು ಕಾಯಿಸಿದಾಗ. ಮತ್ತೆ ಕಾಯಿಸದೇ ಇರ್ತಕ್ಕಂಥ ಹಾಲು ಜಲ್ದಿ ಕೆಟ್ಟು ಹೋಗ್ತದೆ. ಸೊ ಅದಕ್ಕೆ ಏನು ಮಾಡ್ತಾ ಇರ್ತಾರ, ಮನೆಯಲ್ಲಿ ದಿನಾಲು 3 ಹೊತ್ತು ಹಾಲನ್ನು ಕಾಸ್ತಾ ಇರ್ತಾರ. ಎದಕ್ಕೆ, ಆ ಹಾಲು ಕೆಡದೇ ಇರಲಿ ಅಂತ. ದೆನ್ ನೆಕ್ಸ್ಟ್, ಪಿಕ್ಲಿಂಗ್. ಈಗ ಪಿಕ್ಲಿಂಗ್ ಅಂದ್ರೆ ಪಿಕಲ್ಸ್, ಉಪ್ಪಿನಕಾಯಿ ಅಂತ ಕರಿತೀವಿ ನಾವು. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಇರ್ತದ, ಆ ಉಪ್ಪಿನಕಾಯಿನ ನಾವು ಸುಮಾರು ವರ್ಷದವರೆಗೆ ಅದನ್ನು ಕಾಯ್ದಿರಿಸಿ ತಿಂತಾ ಇರ್ತೀವಿ. ಶೇಖರಣೆ ಆಗಿರ್ತದೆ 1 ವರ್ಷದ ಗಟ್ಟಲೆ ಅದು. ಆಮೇಲೆ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ, ಆದರೂ ಅದು ಕೆಟ್ಟಿರಂಗಿಲ್ಲ. ಸೊ ಪಿಕ್ಲಿಂಗ್ ಇಸ್ ಅ ಮೆಥಡ್ ಆಫ್ ಸ್ಟೋರಿಂಗ್ ಫುಡ್ ಇನ್ ಲೈಮ್ ಜ್ಯೂಸ್ ಆರ್ ಆಯಿಲ್ ಆರ್ ವಿನೇಗರ್. ಸೊ ಈ ಒಂದು ಲೈಮ್ ಜ್ಯೂಸ್ ಆಗಲಿ ಅಥವಾ ವಿನೇಗರ್ ಆಗಲಿ ಅಥವಾ ಯಾವುದೋ ಒಂದು ಎಣ್ಣೆ ಇರಲಿ, ಅದರೊಳಗೆ ನಾವೇನು ಮಾಡ್ತೀವಿ, ಏನು ಫುಡ್ಡನ್ನು ಸ್ಟೋರ್ ಮಾಡ್ತೀವಲ್ಲ, ಆ ಒಂದು ಮೆಥಡಿಗೆ ನಾವು ಏನಂತ ಕರಿತೀವಿ, ವಿ ಕಾಲ್ ಇಟ್ ಅಸ್ ಪಿಕ್ಲಿಂಗ್. ದೆನ್ ನೆಕ್ಸ್ಟ್, ಡ್ರೈಯಿಂಗ್. ಡ್ರೈಯಿಂಗ್ ಅಂದ್ರೆ ಒಣಗಿಸೋದು. Foods such as peas and sea fishes are dried in the sun to keep them for a longer time. ಸೊ ಕೆಲವೊಂದಿಷ್ಟು ಆಹಾರವನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಬಿಸಿಲಿಗೆ ಇಡ್ತೀವಿ. ಅದು ಸೀ ಫುಡ್ಡರೇ ಇರಬಹುದು, ಏನು ನಾವು ಫಿಶ್ ಅದು ತೊಗೊಂಬಂದಿರ್ತೀವಿ ಅದನ್ನರೇ ಇರಬಹುದು, ಅಥವಾ ಪೀಸ್ ಇರಬಹುದು. ಇವನ್ನೆಲ್ಲ ಏನು ಮಾಡ್ತೀವಿ ನಾವು, ಶೇಂಗಾದ ಕಾಳು ಎಲ್ಲ ನೋಡಿರ್ತೀವಲ್ಲ, ಅವನ್ನೆಲ್ಲ ನಾವು ಒಣ ಹಾಕಿರ್ತೀವಿ ಬಿಸಿಲಿಗೆ, ಗೊತ್ತದೇ ಇಲ್ಲ. ಸೊ ಹಂಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅದು ಬಹಳಷ್ಟು ಸಮಯದವರೆಗೆ ಕೆಡದೇ ಇರ್ತದೆ ಅಂತ ಅರ್ಥ. ಸೊ ಆ ಒಂದು ಮೆಥಡಿಗೆ ಏನಂತ ಕರಿತೀವಿ ಇಲ್ಲಿ, ವಿ ಕಾಲ್ ಇಟ್ ಆಸ್ ಡ್ರೈಯಿಂಗ್. ದೆನ್ ನೆಕ್ಸ್ಟ್ ಲಾಸ್ಟ್ ಒನ್, ಇಟ್ ಈಸ್ ಕ್ಯಾನಿಂಗ್. ಲಾಸ್ಟ್ ಒನ್ ಇಸ್ ಕ್ಯಾನಿಂಗ್. ಈ ಕ್ಯಾನಿಂಗ್ ಅಂದ್ರೆ ಏನಾಗ್ತದೆ ಅಂದ್ರೆ ಆ್ಯಕ್ಚುಲಿ ಅಲ್ಲಿ ಆ ಒಂದು ಆಹಾರವನ್ನು ಏನು ನಾವು ಸ್ಟೋರ್ ಮಾಡಿರ್ತೀವಿ, ಆ ಆಹಾರಕ್ಕೆ ಒಟ್ಟೆ ಗಾಳಿ ಬಿಡಿಬಾರ್ದು. ಸೊ ಆ ಆಹಾರವನ್ನು ನಾವು ಹೇಗೆ ಸ್ಟೋರ್ ಮಾಡಿರ್ತೀವಿ ಅಂದ್ರೆ ಅದಕ್ಕೆ ಒಟ್ಟೆ ಗಾಳಿ ಬಡಿಲಾರದೆ ಅದನ್ನಷ್ಟು ಟೈಟಾಗಿ ನಾವೇನು ಮಾಡಿರ್ತೀವಿ, ಮುಚ್ಚಿಟ್ಟಿರ್ತೀವಿ. ಸೊ ಆ ಒಂದು ಪ್ರಾಸೆಸ್ಸಿಗೆ ನಾವೇನಂತ ಕರಿತೀವಿ, ಕ್ಯಾನಿಂಗ್ ಅಂತ ಕರಿತೀವಿ. ಇಫ್ ವಿ ಕೀಪ್ ಸರ್ಟನ್ ಫುಡ್ಸ್ ಇನ್ ಏರ್ ಟೈಟ್ ಕಂಟೈನರ್ಸ್, ಅಂದ್ರೆ ಏರ್ ಪಾಸ್ ಆಗ್ಬಾರ್ದು, ಗಾಳಿ ಬಡಿಬಾರ್ದು. ಸೊ ಗಾಳಿ ಆಡದೆ ಇರತಕ್ಕಂಥ ವಾತಾವರಣದಲ್ಲಿ ಏನು ನಾವು ಒಂದು ಬಾಕ್ಸಲ್ಲಿ ಇಡ್ತೀವಲ್ಲ, ಅಲ್ಲೇನಾಗ್ತದೆ, ವಿ ಕ್ಯಾನ್ ಪ್ರಿಸರ್ವ್ ದೆಮ್ ಮೋರ್, ಅಂದ್ರೆ ಅದನ್ನು ನಾವು ಬಹಳಷ್ಟು ಸಮಯದವರೆಗೆ ಅದನ್ನು ನಾವು ಪ್ರಿಸರ್ವ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪಲ್ಸಸ್ ಕ್ಯಾನ್ ಲಾಸ್ಟ್ ಫಾರ್ ಅ ಫ್ಯೂ ಇಯರ್ಸ್ ಇಫ್ ಕ್ಯಾನ್ ಪ್ರಾಪರ್ಲಿ. ಸೊ ಇವೇನು ಕಾಳುಗಳು ಇರ್ತವೆ ಅದನ್ನು ಕರೆಕ್ಟಾಗಿ ಕ್ಯಾನಿಂಗ್ ಆಗಿತ್ತು ಅಂದ್ರೆ ಏನಾಗ್ತದೆ, ಅದು ಅತಿ ದೀರ್ಘ ಸಮಯದವರೆಗೆ ಅದು ತಾಳ್ತದ ಅಂತ ಅರ್ಥ, ರೈಟ್? ಸೊ ದಿಸ್ ಈಸ್ ಅಬೌಟ್ ಪ್ರಿಸರ್ವೇಷನ್ ಆಫ್ ಫುಡ್ ಆ್ಯಂಡ್ ಇಟ್ಸ್ ಮೆಥಡ್ಸ್. ಆಲ್ ರೈಟ್.
So that's all about this food and nutrition. So I think the exercise has been sent earlier, so please do complete the exercise and read carefully about the chapter. So till then, keep reading, complete whatever the given exercise is there. Take care of your health, stay home, stay safe. We'll continue in the next class with the next chapter. Thank you.